ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ದೆಹಲಿಯಲ್ಲಿ ಹೈ ಮೀಟಿಂಗ್ ನಡೆದಿತ್ತು. ಈಗ ದೆಹಲಿಯಲ್ಲಿ ಹೈ ಮೀಟಿಂಗ್ ಮುಕ್ತಾಯವಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ದೆಹಲಿಯಲ್ಲಿ ಹೈ ಮೀಟಿಂಗ್ ಮುಕ್ತಾಯ. ಖರ್ಗೆ ರಾಗ ಕೆಸಿವಿ ನೇತೃತ್ವದಲ್ಲಿ ಸಭೆ. ಡಿಕೆ ಬಿಕೆ ಸಿದ್ದು ಜೊತೆ ಗಂಭೀರ ಚರ್ಚೆ. ಇಬ್ಬರ ಲಿಸ್ಟ್ ರಾಗ ಲಿಸ್ಟ್ಗೆ ಮಾತುಕತೆ. ಸುಮಾರು 1 ಗಂಟೆ ಹೊತ್ತು ನಡೆದ ಸಭೆ. ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ಸಭೆ ಮುಕ್ತಾಯ. ಹಿಂದೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಡಿಕೆ ಸಿದ್ದು. ನಾಳೆ ಅಥವಾ ನಾಡಿದ್ದು ಅಂತಿಮ ಪಟ್ಟಿ ಬಿಡುಗಡೆ ಸಾಧ್ಯತೆ. ಹೈಕಮಾಂಡ್ನಿಂದ ನಾಳೆ ಫೈನಲ್ ಲಿಸ್ಟ್ ರವಾನೆ. ಸೋಮವಾರ ನೂತನ ಸಚಿವರ ಪದಗ್ರಹಣ. ರಾಜ್ಯ ನಾಯಕರು ತೆರಳಿದ ನಂತರವೂ ಹೈ ಮೀಟಿಂಗ್. ಖರ್ಗೆ ರಾಹುಲ್ ವೇಣುಗೋಪಾಲ್ ಜೊತೆ ಚರ್ಚೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಇವತ್ತು ದೆಹಲಿಯಲ್ಲಿ ಮೀಟಿಂಗ್ ಇತ್ತು. ಹೈ ವೋಲ್ಟೇಜ್ ಮೀಟಿಂಗ್ ಮುಕ್ತಾಯವಾಗಿದೆ. ಖರ್ಗೆ ರಾಹುಲ್ ಗಾಂಧಿ ಕೆಸಿವಿ ನೇತೃತ್ವದಲ್ಲಿ ನಡೆದಂತಹ ಸಭೆ. ಈ ಒಂದು ಗಂಭೀರ ಚರ್ಚೆಯಲ್ಲಿ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರ ಲಿಸ್ಟ್ ಸಹ ಅದರ ಬಗ್ಗೆನೂ ಸಹ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ಈ ಒಂದು ಸಭೆ ನಡೆದಿತ್ತು. ಆ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಇಬ್ಬರ ಲಿಸ್ಟ್ ಅನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸದ್ಯ ದೆಹಲಿಯ ಖರ್ಗೆ ನಿವಾಸದಲ್ಲಿ ಮುಕ್ತಾಯವಾಗಿದೆ ಸಭೆ. ಹಾಗಾದ್ರೆ ಇವತ್ತು ಸಭೆ ಮುಕ್ತಾಯವಾಯಿತು. ಇವತ್ತೇ ಏನಾದರೂ ಬೆಂಗಳೂರಿಗೆ ವಾಪಸ್ ಆಗ್ತಾರಾ? ಎಸ್, ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಇವತ್ತು ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ಅಂತಿಮ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ. ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಾರುತಿ, ಎಷ್ಟು ದಿನ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಡೆಲ್ಲಿಲಿ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಆಯ್ತು. ಈಗ ಮೀಟಿಂಗ್ ಮುಕ್ತಾಯವಾಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅನ್ನು ಸಹ ರಾಹುಲ್ ಗಾಂಧಿ ಅವರು ನೋಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಲಿಸ್ಟ್ ಅನ್ನು ಸಹ ಪರಿಶೀಲನೆ ಮಾಡಿದರೆ 1 ಗಂಟೆಗಳ ಕಾಲ ಸಭೆ ನಡೆದಿದೆ. ಈ ಒಂದು ಸಭೆಯಲ್ಲಿ ಏನಾಯ್ತು ಅನ್ನುವಂತಹ ಅಪ್ಡೇಟ್ ಏನಾದರೂ ಇದೆಯಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವುದಾದ್ರೆ. ಶಿಲ್ಪ, ಹೌದು, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎಂಬ ಪ್ರಶ್ನೆಗೆ ಒಂದು ಹಂತದ ಉತ್ತರ ಸಿಕ್ಕಿರೋದು. ಅಂದರೆ ಕಳೆದ 4 ದಿನಗಳಿಂದಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಕಾದಿದ್ದಂತಹ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಬಿಕೆ ಹರಿಪ್ರಸಾದ್ಗೆ ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಮೀಟಿಂಗನ್ನು ಆಗಿರೋದು. ಅಂದರೆ ಕಳೆದ 1 ದಿನದ ಹಿಂದೆ ರಾಹುಲ್ ಗಾಂಧಿ ಇಲ್ಲದೆ ಕೇವಲ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಅದೇ ರೀತಿಯಾದಂಥ ಬಿಕೆ ಹರಿಪ್ರಸಾದ್ ಅವರು ಒಂದು ಮೀಟಿಂಗನ್ನು ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಒಂದಷ್ಟು ಹೆಸರುಗಳ ಫೈನಲ್ ಆಗಿದ್ರು ಕೂಡ ಸಂಪೂರ್ಣ ಪಟ್ಟಿ ರೆಡಿ ಆಗಬೇಕಾಗಿದ್ದು ಖರ್ಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವ ನಡೆಯುವಂತಹ ಮೀಟಿಂಗ್ ನಲ್ಲಿ. ಹಾಗಾಗಿ ಇಲ್ಲಿವರೆಗೂ ಕೂಡ ದೆಹಲಿ ನಾಯಕರಲ್ಲಿ ಭೇಟಿಗೆ ಸಾಕಷ್ಟು ಕಸರತ್ತನ್ನ ಮಾಡಿದ್ರು. ಸದನ ನಡೀತಿರುವ ಕಾರಣ ಅವರು ಕೂಡ ಸಾಕಷ್ಟು ಬಿಜಿ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಆ ಭೇಟಿಗೆ ಅವಕಾಶ ಸಿಕ್ಕಿದ್ದಂಥದ್ದು, ಆ ಮೀಟಿಂಗ್ ಕೂಡ ಮುಕ್ತಾಯ ಆಗಿರುವಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿರುವಂಥದ್ದು. ಈ ಸಭೆಯಲ್ಲಿ ಬಿಕೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಕೂಡ ಭಾಗಿಯಾಗಿ ತಮಗೆ ಬೇಕಾದಂತಹ ಪಟ್ಟಿಯನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರೋದು. ಅಂದ್ರೆ ಸಿದ್ದರಾಮಯ್ಯ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ರು. ಮತ್ತೆ ಅದೇ ರೀತಿಯಾದಂತೆ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಕೂಡ ತಮ್ಮ ಒಂದು ಪಟ್ಟಿಯನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಪಟ್ಟಿಯ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಚರ್ಚೆ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಆ ಮೀಟಿಂಗ್ ಅಂತ್ಯ ಕೂಡ ಆಗಿರುವಂತದ್ದು. ಆದ್ರೂ ಕೂಡ ರಾಜ್ಯ ನಾಯಕರು ಕೂಡ ಏನು ತೆರಳಿದ ನಂತರವೂ ಕೂಡ ಮತ್ತೊಂದು ಮೀಟಿಂಗ್ ಅನ್ನ ರಾಹುಲ್ ಗಾಂಧಿ, ಖರ್ಗೆ ಮತ್ತು ವೇಣುಗೋಪಾಲ್ ಮುಂದುವರಿಸಿದೆ. ಯಾಕೆಂದ್ರೆ ಈಗ 2 ಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಕೊಟ್ಟ ನಂತರ ಯಾರ್ಯಾರಿಗೆ ಅವಕಾಶಗಳು ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ನಡೆಸ್ತಾ ಇರುವಂತದ್ದು. ಇದರ ಮಧ್ಯೆ ಇವತ್ತೇ ಬೆಂಗಳೂರಿಗೆ 3 ನಾಯಕರು ಕೂಡ ವಾಪಸ್ ಆಗ್ತಾ ಇರೋದು. ಯಾಕೆಂದ್ರೆ ನಾಳೆ ಅಥವಾ ನಾಡಿದ್ದು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಸೋಮವಾರ ಪದಗ್ರಹಣ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಇಲ್ಲಿವರೆಗೂ ಕೂಡ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು ಮತ್ತೆ ಯಾರೆಲ್ಲ ಒಂದು ರೀತಿಯಾದ ಸಚಿವ ಸ್ಥಾನಕ್ಕೆ ಆತುರದ
ಕಾತುರದಿಂದ ಕಾಯ್ತಾ ಇದ್ರು, ಅವ್ರಿಗೆಲ್ಲರಿಗೂ ಕೂಡ ಇನ್ನೆರಡು ದಿನಗಳಲ್ಲಿ ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇರುವಂತದ್ದು. ಒಟ್ಟಲ್ಲಿ ಇಲ್ಲಿವರೆಗೂ ಕೂಡ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಎಂಬ ಚರ್ಚೆಗೆ ಒಂದು ಅಂತ್ಯ ಬಿದ್ದಿರುವಂತದ್ದು. ಇನ್ನ ಯಾವತ್ತು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಯಾವತ್ತು ಪದಗ್ರಹಣ ಆಗುತ್ತೆ ಎಂಬ ಚರ್ಚೆ ಕೂಡ ಮುಂದುವರೆದಿರುವಂತದ್ದು. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ರಾಜ್ಯದಲ್ಲಿ ಒಂದು ಸರ್ವೆಯನ್ನ ಮಾಡಿಸಿರುವಂತದ್ದು. ಯಾರಿಗೆಲ್ಲ ಸಚಿವ ಸ್ಥಾನಗಳನ್ನ ಆಕಾಂಕ್ಷಿಗಳಿದ್ದಾರೆ, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಒಂದು ಸರ್ವೆಯನ್ನು ನಡೆಸಿ ಅವರು ಒಂದು ಪಟ್ಟಿಯನ್ನ ರೆಡಿ ಮಾಡಿರುವಂತದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರದ ಪಟ್ಟಿಯನ್ನು ತೆಗೆದುಕೊಂಡು ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆ ಇಟ್ಟು ಚರ್ಚೆಯನ್ನ ಮಾಡಿರುವಂತದ್ದು. ಇನ್ನೊಂದು ಕಡೆ DKಶಿ ಅವರು ಕೂಡ ಇಲ್ಲಿವರೆಗೂ CM ಆಗಿ ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಶಾಸಕರು, ಆ ಶಾಸಕರು ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ ಅವರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಮೂರು ಪಟ್ಟಿಯನ್ನು ಇಟ್ಕೊಂಡು ಚರ್ಚೆ ಮಾಡಿರುವಂತಹ ರಾಹುಲ್ ಗಾಂಧಿ ರಾಜ್ಯ ನಾಯಕರನ್ನ ರಾಜ್ಯಕ್ಕೆ ವಾಪಸ್ ಕಳಿಸಿರುವಂತದ್ದು. ನಂತರ ಅವರು ಮೀಟಿಂಗ್ ಅನ್ನ ಮುಂದುವರಿಸಿದ್ದು. ಈಗಾಗಲೇ ವೇಣುಗೋಪಾಲ್ ಮನೆಯಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಸುಮಾರು 14 ಹೆಸರುಗಳು ಫೈನಲ್ ಆಗಿದ್ರು ಕೂಡ ಅಂತಿಮ ಮುದ್ರೆ ಇನ್ನ ಬಿದ್ದಿರಲಿಲ್ಲ. 6 ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು DKಶಿ ಅವರ ನಡುವೆ ಹೊಂದಾಣಿಕೆ ಆಗದ ಕಾರಣ ರಾಹುಲ್ ಗಾಂಧಿ ಅವರಿಗೆ ಕೂಡ ವೇಟ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಇಲ್ಲಿವರೆಗೂ ಕೂಡ ಫೈನಲ್ ಆಗಿದೆ. ಬಟ್ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಇನ್ನ ಗುಟ್ಟು ಬಿಟ್ಕೊಟ್ಟಿಲ್ಲ. ಈಗ ತಾನೇ ಸಭೆ ಮುಗ್ದಿರೋದ್ರಿಂದ ಇನ್ನು ನಾಳೆ ಅಥವಾ ನಾಡಿದ್ದು ಒಂದು ಪಟ್ಟಿಯನ್ನ ಹೈಕಮಾಂಡ್ ಇಂದ ರವಾನೆ ಆಗುವ ಸಾಧ್ಯತೆ ಇರುವಂತದ್ದು. ಶಿಲ್ಪ ಎಸ್ ಮಾರುತಿ, ಇವಾಗ ಸಂಜೆ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು, ಸಭೆ ಆಯಿತು, ಓಕೆ ಫೈನ್. ಬಟ್ ಈಗ 3 ಲಿಸ್ಟ್ ಇದೆ. ನೀವು ಹೇಳ್ದಂಗೆ ಒಂದು DK ಅವರ ಲಿಸ್ಟು, ಒಂದು ಸಿದ್ದರಾಮಯ್ಯ ಅವರ ಲಿಸ್ಟು, ಇಬ್ಬರ ಲಿಸ್ಟನ್ನು ಅಳೆದು ತೂಗಿ ಈಗ ರಾಹುಲ್ ಗಾಂಧಿ ಅವರ ಒಂದು ಲಿಸ್ಟನ್ನು ಮಾಡಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಇನ್ ಕೇಸ್ ಯಾವಾಗ ಮಾಡುವಂತಹ ಸಾಧ್ಯತೆ? ನೀವು ಹೇಳ್ತಾ ಇದ್ರಿ ನಾಳೆ ನಾಡಿದ್ದು ಮಾಡುವಂತಹ ಸಾಧ್ಯತೆ ಇದೆ, ಪದಗ್ರಹಣ ಅದಾದ ನಂತರ ಅಂತ ಹೇಳ್ಬಿಟ್ಟು. ಯಾವಾಗ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಥವಾ ಎಕ್ಸ್ಪೆಕ್ಟೆಡ್ ದಿನ ಏನಾದರೂ ಇದೆಯಾ ಮಾರುತಿ? ಯಾಕಂದ್ರೆ ಲಿಸ್ಟ್ ಬರಬೇಕು, ಫೈನಲ್ ಪಟ್ಟಿ ಬರಬೇಕು, ಪಟ್ಟಿ ನಂತರ ನಾನಾ ನೀನಾ ಅಂತ ಮತ್ತೇನಾದ್ರು ಜಟಾಪಟಿ ಆಗುತ್ತಾ? ಅಯ್ಯೋ ನಂಗೆ ಸಿಗ್ಬೇಕಿತ್ತು, ಅವ್ರಿಗೆ ಸಿಕ್ತು, ಇವ್ರಿಗೆ ಸಿಕ್ತು, ಆ ಥರ ಏನಾದರೂ ಇದೆಯಾ? ಅಥವಾ ಡೈರೆಕ್ಟ್ ಆಗಿ ಪದಗ್ರಹಣ ಆಗುತ್ತಾ? ಏನಿದು ಶಿಲ್ಪ? ಹೌದು, ಯಾಕೆಂದ್ರೆ ಸಚಿವ ಸ್ಥಾನದ ಸಾಕಷ್ಟು ಆಕಾಂಕ್ಷಿಗಳಿರುವಂಥದ್ದು. ಸುಮಾರು ಇರುವಂತಹ 20 ಸ್ಥಾನಗಳಿಗೆ 50ಕ್ಕೂ ಅಧಿಕ ಶಾಸಕರು ಆಕಾಂಕ್ಷಿಗಳಾಗಿದ್ದಾರೆ. ಈಗಾಗಲೇ ಸಮುದಾಯವರು, ಜಾತಿಯವರು ಮತ್ತೆ ಅದೇ ರೀತಿ ಜಿಲ್ಲಾವರುಗಳು ಕೂಡ ಸಚಿವ ಸ್ಥಾನಗಳು ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರು. ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸಿದ್ದರಾಮಯ್ಯರನ್ನ ಆಗಿರ್ಬೋದು ಮತ್ತು DKಶಿ ಅವರನ್ನ ಭೇಟಿಯಾಗಿ ಹಿಂದೆ ಕೂಡ ಒತ್ತಡನ ಹಾಕಿದ್ರು. ಆದ್ರೆ ಇರುವಂತ 20 ಸ್ಥಾನಗಳಿಗೆ ಯಾರನ್ನೆಲ್ಲ ಆಯ್ಕೆ ಮಾಡ್ತಾರೆ ಎಂಬುದು ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಮತ್ತು ಸಿದ್ದರಾಮಯ್ಯ DKಶಿ ಅವರಿಗೆ ಬಿಟ್ಟ ವಿಚಾರ. ಅದರಿಂದ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರಮುಖವಾಗಿ ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇರೋದು. ಯಾಕೆಂದ್ರೆ 2028 ಚುನಾವಣೆ ಆಗಿರ್ಬೋದು ಮತ್ತು ಮುಂದಿನ ಪಕ್ಷ ಚಟುವಟಿಕೆ, ಪಕ್ಷ ಸಂಘಟನೆ ವಿಚಾರದಲ್ಲಿ ದೃಷ್ಟಿ ಇಟ್ಕೊಂಡು ಯಾರೆಲ್ಲ ಪ್ರಬಲ ನಾಯಕರಿದ್ದಾರೆ ಅದರಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿ ಇದೆ. ಅಂದ್ರೆ 60-40 ಅನುಪಾತದಲ್ಲಿ ಅವಕಾಶಗಳನ್ನ ಕೊಡಬೇಕು. ಅಂದ್ರೆ ಹಿರಿಯರಿಗೂ ಈ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಡಬೇಕು ಮತ್ತು ಯುವಕರಿಗೂ ಮತ್ತು ಮೊದಲ ಬಾರಿಗೆ ಆಯ್ಕೆ ಆದಂತ ಶಾಸಕರಿಗೂ ಕೂಡ ಆದ್ಯತೆಯನ್ನ ಈ ಪಟ್ಟಿಯಲ್ಲಿ ಕೊಡಬೇಕಾಗಿರುತ್ತೆ. ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ. ಈ ಕಡೆ ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರಿಗೂ ಅವಕಾಶಗಳನ್ನ ಪಟ್ಟಿಯಲ್ಲಿ ಕೊಡಬೇಕು ಮತ್ತು ಅದೇ ರೀತಿ CM ಪರ ಇರುವಂತಹ ನಾಯಕರಿಗೂ ಅವಕಾಶವನ್ನ ಕೊಡಬೇಕು ಮತ್ತು BK ಹರಿಪ್ರಸಾದ್ ಅವರು ಕೂಡ ಒಂದಷ್ಟು ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ನೇರವಾಗಿ BK ಹರಿಪ್ರಸಾದ್ ಅವರೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ. ಸದ್ಯದ ಮಾಹಿತಿ ಪ್ರಕಾರ ಇವತ್ತೇನು ಮೀಟಿಂಗ್ ಆಗುತ್ತೆ, ನಾಳೆ ಅಥವಾ ನಾಡಿದ್ದು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತ. ಈಗಾಗಲೇ ರಾಜಭವನಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಮೌಖಿಕ ಆದೇಶ ಹೋಗಿದೆ. ಈಗ ಅವರು ಸಚಿವ ಸ್ಥಾನಕ್ಕೆ ಏನು ಪ್ರಮಾಣ ವಚನ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಈಗಾಗಲೇ ಎಲ್ಲವೂ ಕೂಡ ನಿರ್ಧಾರ ಆಗಿದೆ. ಎಲ್ಲವೂ ಕೂಡ ಸಿದ್ಧತೆ ಕೂಡ ಕಾರ್ಯಗಳು ಕೂಡ ಈಗಾಗಲೇ ಬರದಿಂದ ಸಾಗಿವೆ. ಹೀಗಾಗಿ ಸೋಮವಾರ ಅಂತಿಮ ಮುದ್ರೆ ಬಂದು ಅವತ್ತು ಪದಗ್ರಹಣ ಆಗುವ ಸಾಧ್ಯತೆ ಇರುವಂತದ್ದು. ಇದರ ನಡುವೆ ಯಾವ ರೀತಿ ಲೆಕ್ಕಾಚಾರಗಳು ಆಗ್ತಾರೆ ಹೈಕಮಾಂಡ್ ನಾಯಕರು ಅಂತ ನೋಡ್ಬೇಕು. ಯಾಕಂದ್ರೆ ಪ್ರಮುಖವಾಗಿ ಮುಸ್ಲಿಮರಿಗಾಗಿರ್ಬೋದು ಮತ್ತೆ SC/ST ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿರುವಂತದ್ದು. ಲಿಂಗಾಯತರಿಗೂ, ಒಕ್ಕಲಿಗರು ಅಂದ್ರೆ ಎಲ್ಲಾ ಸಮುದಾಯಗಳು ಕೂಡ ಹೆಚ್ಚಿನ ಆದ್ಯತೆಗೆ ಬೇಡಿಕೆ ಈಗಾಗಲೇ ಇಟ್ಟಿರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯರನ್ನ ಏನು ಅಹಿಂದ ನಾಯಕರಾಗಿರೋದ್ರಿಂದ ಅವರು ಪಕ್ಷದ CM ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅವ್ರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಪಕ್ಷದಲ್ಲಿ ಕೊಡಬೇಕು. ಅಂದ್ರೆ ಅಹಿಂದ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಈಗಾಗಲೇ ಪಕ್ಷದಲ್ಲೂ ಕೂಡ ಒಂದು ಸ್ವರ ಎದ್ದಿರೋದ್ರಿಂದ ಅವೆಲ್ಲವೂ ಕೂಡ ಅಸಮಾಧಾನವನ್ನ ಶಮನ ಮಾಡಬೇಕು. ಮತ್ತೆ ಮುಂದಿನ ಪಕ್ಷ ಚಟುವಟಿಕೆ ಮತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು, 2028 ವಿಧಾನಸಭೆ ಚುನಾವಣೆ, 2029 ಲೋಕಸಭೆ ಚುನಾವಣೆ ಆಗಿರ್ಬೋದು ಮತ್ತು ಸ್ಥಳೀಯ ಮಟ್ಟದ ಚುನಾವಣೆಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ನಾಯಕರನ್ನ ಆಯ್ಕೆ ಮಾಡಬೇಕು. ಹೀಗಾಗಿ ಯಾವ ರೀತಿ ಸ್ಟ್ರಾಟಜಿಯನ್ನು ಅಣಿತಾರೆ ಅಂತ ಕೂಡ ಚರ್ಚೆ ಆಗ್ತಿದೆ. ಅದೇ ರೀತಿ 2 DCMಗಳು ಅಂದ್ರೆ ಪರಮೇಶ್ವರ್ನ ಹೊರತುಪಡಿಸಿ ಮತ್ತೆರಡು DCMಗಳನ್ನ ಕೊಡಬೇಕು ಅಂತ ಪಕ್ಷದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಿದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಅವರನ್ನ DCM ಆಗಿ ಮಾಡಬೇಕು ಎಂಬ ಚರ್ಚೆ ಕೂಡ ಇರೋದ್ರಿಂದ ಇವೆಲ್ಲವೂ ಕೂಡ ಒಂದು ದಿನದಲ್ಲಿ ಇವತ್ತು ನಿರ್ಧಾರ ಆಗುವ ಸಾಧ್ಯತೆ ಇರುವಂತದ್ದು. ಶಿಲ್ಪ, ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.